ఓం నమో విరాట్ విశ్వకర్మనే శ్రీ గురుభ్యో నమః. ఈరోజు వీడియోలో మనం విశ్వకర్మ వంశ సిద్ధ పురుషులు జగద్గురు శ్రీ మౌనేశ్వర స్వామి వారి గురించి మనం తెలుసుకునే ప్రయత్నం చేద్దాం. సూక్ష్మంగా పూర్తిగా స్వామివారి యొక్క జీవిత చరిత్ర లభ్యమైనప్పుడు స్వామివారి యొక్క పూర్తి జీవిత చరిత్రను తెలుసుకుందాం. సూక్ష్మంగా అందినటువంటి సమాచారం మేరకు తెలుసుకునే ప్రయత్నం చేద్దాం. చాలామంది మౌనేశ్వర స్వామి గురించి వీడియోస్ చేయమని అడుగుతున్నారు. అయితే స్వామివారి యొక్క జీవిత చరిత్ర మనకి లభించలేదు. సూక్ష్మంగా అయినా శ్రీ మౌనేశ్వర స్వామి వారి గురించి తెలుసుకోబోయే ముందు మా ఛానల్ చూడడం మొదటిసారి అయితే సబ్స్క్రైబ్ చేసుకోండి. అలాగే వీడియోని లైక్ చేయండి, కింద కామెంట్ చేయండి. అలాగే ఈ ప్రయత్నం మీకు నచ్చినట్టయితే ₹5 ఫోన్పే చేసి ఛానల్కి సపోర్ట్ చేయండి. మరిన్ని వీడియోస్ చేయడానికి సహకరించండి. ఇక వీడియోలోకి వెళ్దాం. మౌనేశ్వర శివ సర్వేశ సర్వతంత్రేషు భూతలే పన్నామదేశికో వ్యాప్తం అహంబో అభివాదయే సంసార సాగరం ఘోరం కర్తుమిచ్చతి యో నరః మౌనం నామ సదాధ్యానే ప్రదీయతి సుఖేన్నరః. మన భారతదేశం సనాతనం నుండి కూడా భక్తి సాంప్రదాయములకు పేరుగాంచింది. ఇటువంటి పుణ్యభూమిలో యుగ యుగాల నుంచి కూడా సత్పురుషులు ఎంతోమంది వెలిసి మన దేశంనే కాకుండా ఇతర దేశాలకి కూడా జ్ఞానోదయమును కలిగిస్తున్నారు. అటువంటి సత్పురుషులలోని శ్రీ మౌనేశ్వర స్వామి వారు కూడా ఒకరు. కలియుగము 4000 సంవత్సరాల నాటి కాలంలో కర్ణాటక రాష్ట్రంలో గుల్బర జిల్లా సురపురము తాలూకాలో గల దేవరగోనాల గ్రామమున విశ్వకర్మకుల సంబూతులైనటువంటి నాగశేషమాంబ నాగశేషాచార్యులనేటటువంటి పుణ్య దంపతులకు వరప్రసాదం చేత శ్రీ మౌనేశ్వర స్వామి వారు అవతరించారు. శ్రీ మహనీయుడు బాల్యం నుంచే కూడా అద్భుతమైనటువంటి మహిమలను చూపించి మతములు వేరైనను మనకందరికీ పరమేశ్వర ಕಾಶೀಪತಿ ಗಂಗಾಧರ ಹರ ಹರ ಮಹಾದೇವ ಇವನಿಗೆ ಮೃತ್ಯು ಇಲ್ಲ, ಇವನಿಗೆ ಮೃತ್ಯು ಇಲ್ಲ. जय मौनेश जय मौनेश जय मौनेश्वरा जय मौनेश जय मौनेश जय मौनेश्वरा. ಇರುವುದು ಬರವಿಯಲಿ ಬೆರೆಬುದು ಲಿಂಗನ ಬಂಡಿಯಲಿ, ಇರುವುದು ಬರವಿಯಲಿ ಬೆರೆಬುದು ಲಿಂಗನ ಬಂಡಿಯಲಿ ಸ್ಥಿರವಾಗಿರುವೆ ನೀ. ತಿಂಥಣಿಯಲಿ 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 ಜೈ ಮೌನೇಶ ಜೈ ಮೌನೇಶ ಜೈ ಮೌನೇಶ್ವರ. ಅಹಮಿಕೆಯಲ್ಲಿ ನಾಗರಾಜನು ಶಿವನನ್ನೇ ತೃಣವು ಎಂದು ಟೀಕಿಸಲು ಗರ್ಭಾಪಹಾರಿ ಗಂಗಾಧರನು ಶಾಪವಿತ್ತನು ಶೇಷನಿಗೆ ಧರೆಯ ಮೇಲೆ ಜನ್ಮಿಸಲು. ಶೇಷುಬಾಯಿ ಹುಟ್ಟಿದಳಮ್ಮ ಆದಿಶೇಷನ ಅಂಗವಾಗಿ, ಶೇಷಾಚಾರ್ಯು ಹುಟ್ಟಿದ ನಮ್ಮ ಆದಿಶೇಷನ ಆತ್ಮವಾಗಿ. ಭಕ್ತಳ ಪ್ರಾರ್ಥನೆಗೆ ಮೆಚ್ಚಿ ಹರನೇ ಮರುಳಾಗಿ ನೀನೇ ಮಗನಾಗು ಎನ್ನಲು ನಗುತ್ತಾ ಮಗುವಾಗಿ ಹುಟ್ಟಿ ಬಂದೇ ನೀ. ಈ ಧರೆಯಲಿ ಈ ಧರೆಯಲಿ ಗೋನಾಳದಲ್ಲಿ ಜೈ ಮೌನೇಶ ಜೈ ಮೌನೇಶ ಜೈ ಮೌನೇಶ್ವರ.
ಬ್ರಹ್ಮಾಂಡಗಳ ಭೋಗ ಗರ್ಭ ಮೌನವಾದ ಕ್ಷಣದಲ್ಲಿ ಮೌನೇಶ್ವರನುಂಟಾದ ಚೆಂಡಿನಾಟ ಆಡುವಾಗ ರಾಜಪುತ್ರನು ಸಾಯಲು ಉಳಿಸಿ ಯೋಗಿ ಎಂದಾದ ಮುಂದೆ ಮೌನೇಶ್ವರನ ಲೀಲೆ ನಾಡಿನ ಮನೆ ಮಾತಾಗಿ ತಮ್ಮ ಅರಿಷಟ್ ವರ್ಗದ ಬಂಧನದಲ್ಲಿ ಸಿಕ್ಕಿದ ಭಕ್ತರ ಉಳಿಸಿದರಮ್ಮ ಸಿದ್ಧರ ನೆಲೆ ಬೀಡು ನಮ್ಮಿ ಕನ್ನಡ ನಾಡಲ್ಲಿ ಭಾವೈಕ್ಯತೆಯ ಗಾಳಿ ಬೀಸೋ ಭೂಮಿಯಲ್ಲಿ ಗುರುವಾಗಿರುವೆ ನೀ. ಇಹ ಧರ್ಮದ ಫಲಧರ್ಮದ ಸಂಧಾನದಲ್ಲಿ ಜೈ ಮೌನೇಶ ಜೈ ಮೌನೇಶ ಜೈ ಮೌನೇಶ್ವರ. ಪಾದಶಹನಾಸ್ಥಾನಕ್ಕೆ ಅಲ್ಲ ಎಂದರೆ ಆಕಾರವಲ್ಲ ಎನ್ನುವ ಇಸ್ಲಾಂ ತತ್ವಗಳ ಮೂಲವನ್ನೇ ಪ್ರಶ್ನಿಸಿದೆ. ಖಡ್ಗಗಳಿಂದ ನಿನ್ನನು ಕಡಿಗೆ ಮತ್ತೆ ಹುಟ್ಟಿ ಹುಟ್ಟಿ ಬಂದೆ. ರಾಜನು ಪಶ್ಚಾತ್ತಾಪದಿ ಅಳಲು ಎಲ್ಲಾ ದೇವರು ಒಂದೇ ಅಂದೆ. ಮುಸ್ಲಿಂ ಬಾಂಧವರ ಹಸಿರು ಚಿಹ್ನೆ ನೀನುಟ್ಟೆ. ಹಿಂದೂ ಧರ್ಮದಲ್ಲಿ ಇರುವ ಶಾಂತಿಯ ತೆರೆದಿಟ್ಟೆ. ಮೌನ ಪಾಶ್ಚಾತ್ಯ ಸೌಹಾರ್ದದ ಸಂಗೀತದ ಪ್ರತಿ ಸ್ವರದಲ್ಲಿ ಜೈ ಮೌನೇಶ ಜೈ ಮೌನೇಶ ಜೈ ಮೌನೇಶ್ವರ. ಪಂಚಬ್ರಹ್ಮರು ನೀನು ನೀಡಿದ ಪ್ರಸಾದವ ಮುಟ್ಟಲಿಲ್ಲ ಆ ದಿನ. ಕುರುಬರ ಹೊಟ್ಟೆಯಲ್ಲಿ ಹುಟ್ಟಿದ್ದರೆ ಕಿರಿದಾಗುತ್ತಿದ್ದೆ ಅಣ್ಣ. ಗರ್ವಿ ಪಂಚಳದವರ ಹೊಟ್ಟೆಯಲ್ಲಿ ಹುಟ್ಟಿ ಕಿರಿದಾದಿ ಬಸವಣ್ಣ. ಪಂಚವೃತ್ತಿಯ ಪಂಚಬ್ರಹ್ಮರು ನೀನು ನೀಡಿದ ಪ್ರಸಾದವ ಮುಟ್ಟಲಿಲ್ಲ ಆ ದಿನ. ನಿಟ್ಟುಸಿರಿಟ್ಟೆ ನೀ ಸಂಕಟ ಪಟ್ಟೆ. ಆ ನೋವೇ ಶಾಪವಾಗಲು ಒಗ್ಗಟ್ಟಿಲ್ಲ ಈ ದಿನ. ಮುಂದಿನ ಎರಡು ಕಾಲದಲ್ಲಿ ನಿಂಥಣಿ ವರವಿ ಕ್ಷೇತ್ರದಲ್ಲಿ ಪಂಚವೃತ್ತಿಯ ಬ್ರಹ್ಮರು ಎಲ್ಲ ಹಾಲು ಜೇನು ಸಕ್ಕರೆ ಬೆಲ್ಲ ಎಂದು ಭವಿಷ್ಯ ನುಡಿದೆ. ಕುಲದ ಬೆಸುಗೆ ಹಾಕಿ ನಡೆದೆ. ಶಾಪವ ಹಿಂದೆ ಪಡೆದೆ. ವಿಶ್ವಕರ್ಮರ ಮನಸ್ಸು ಗೆಲಿದೆ. ಫಲಿಸಲಿ ನಿನ್ನ ವಾಕ್ಯ. ಅಂಬಲಿಗೂ ಕಂಬಳಿಗೂ ಬರವೇ ಇಲ್ಲ. ಜೈ ಮೌನೇಶ ಜೈ ಮೌನೇಶ ಜೈ ಮೌನೇಶ್ವರ.
ಕೇಳಿರಿ ಎಲ್ಲ, ಕೊರತೆ ಏನು ನಮಗೀಗ ಮೌನೇಶ್ವರನಿರುವಾಗ. ನಾಡು ನಮದೇ, ನಾಳೆಯು ನಮದೇ, ಕಟ್ಟಬೇಕು ನಾವಿನ್ನು ಒಮ್ಮತದ ಮನೆಯನ್ನು. ವಿಶ್ವಕರ್ಮನೆ ನಮಗೆ ಜ್ಯೋತಿ, ವಿಶ್ವಕರ್ಮನೆ ನಮಗೆ ದಾರಿ, ವಿಶ್ವಕರ್ಮನೆ ನಮಗೆ ತೇರು, ವಿಶ್ವಕರ್ಮನೆ ನಮಗೆ ಧ್ವಜವು. ಹರಿಯಲಿ ವಿಶ್ವ ವಿಶ್ವಕರ್ಮರ ಮತ ಶಕ್ತಿ, ಮತಗಳ ಶಕ್ತಿಯಲೇ ಎಲ್ಲ ಸಂಕಟಕ್ಕೂ ಮುಕ್ತಿ. ಮೌನೇಶ್ವರನೇ ಶಕ್ತಿಯ ಕೊಡು, ಶಕ್ತಿಯ ಕೊಡು, ಜೈ ಶಕ್ತಿಗೆ ಜೈ ಮೌನೇಶ, ಜೈ ಮೌನೇಶ, ಜೈ ಮೌನೇಶ್ವರ. ಇರುವುದು ಬರವಿಯಲಿ, ಬೆರೆಬುದು ಲಿಂಗನ ಬಂಡಿಯಲಿ, ಇರುವುದು ಬರವಿಯಲಿ, ಬೆರೆಬುದು ಲಿಂಗನ ಬಂಡಿಯಲಿ, ಸ್ಥಿರವಾಗಿರುವೆ ತಿಂಥಣಿಯಲಿ, ತಿಂಥಣಿಯಲಿ, ತಿಂಥಣಿಯಲಿ. ಜೈ ಮೌನೇಶ, ಜೈ ಮೌನೇಶ, ಜೈ ಮೌನೇಶ್ವರ. ಕಾಶೀಪತಿ ಗಂಗಾಧರ ಹರ ಹರ ಮಹಾದೇವ. ಇವನಿಗೆ ಮೃತ್ಯು ಇಲ್ಲ, ಇವನಿಗೆ ಮೃತ್ಯು ಇಲ್ಲ. ಜೈ ಮೌನೇಶ, ಜೈ ಮೌನೇಶ, ಜೈ ಮೌನೇಶ್ವರ. ಜೈ ಮೌನೇಶ, ಜೈ ಮೌನೇಶ, ಜೈ ಮೌನೇಶ್ವರ. ಇರುವುದು ಬರವಿಯಲಿ, ಬೆರೆಬುದು ಲಿಂಗನ ಬಂಡಿಯಲಿ, ಇರುವುದು ಬರವಿಯಲಿ, ಬೆರೆಬುದು ಲಿಂಗನ ಬಂಡಿಯಲಿ, ಸ್ಥಿರವಾಗಿರುವೆ ತಿಂಥಣಿಯಲಿ, ತಿಂಥಣಿಯಲಿ, ತಿಂಥಣಿಯಲಿ. ಜೈ ಮೌನೇಶ, ಜೈ ಮೌನೇಶ, ಜೈ ಮೌನೇಶ್ವರ. ಅಹಮಿಕೆಯಲ್ಲಿ ನಾಗರಾಜನು ಶಿವನನ್ನೇ ತೃಣವು ಎಂದು ಟೀಕಿಸಲು, ಗರ್ವಾಪಹಾರಿ ಗಂಗಾಧರನು ಶಾಪವಿತ್ತನು ಶೇಷನಿಗೆ ಧರೆಯ ಮೇಲೆ ಜನ್ಮಿಸಲು. ಶೇಷುಬಾಯಿ ಹುಟ್ಟಿದಳಮ್ಮ ಆದಿಶೇಷನ ಅಂಗವಾಗಿ, ಶೇಷಾಚಾರ್ಯು ಹುಟ್ಟಿದ ನಮ್ಮ ಆದಿಶೇಷನ ಆತ್ಮವಾಗಿ. ಭಕ್ತಳ ಪ್ರಾರ್ಥನೆಗೆ ಮೆಚ್ಚಿ ಹರನೇ ಮರುಳಾಗಿ, ನೀನೇ ಮಗನಾಗು ಎನ್ನಲು ನಗುತ್ತಾ ಮಗುವಾಗಿ ಹುಟ್ಟಿ ಬಂದೇ ಈ ಧರೆಯಲಿ, ಈ ಧರೆಯಲಿ, ನಾಳದಲ್ಲಿ. ಜೈ ಮೌನೇಶ, ಜೈ ಮೌನೇಶ, ಜೈ ಮೌನೇಶ್ವರ. ಬ್ರಹ್ಮಾಂಡಗಳ ಭೋಗ ಗರ್ಭ ಮೌನವಾದ ಕ್ಷಣದಲ್ಲಿ ಮೌನೇಶ್ವರನುಂಟಾದ.
ಯೋಗಿ ಎಂದಾದ ಮುಂದೆ ಮೌನೇಶ್ವರನ ಲೀಲೆ ನಾಡಿನ ಮನೆ ಮಾತಾಯಿತಮ್ಮ ಹರಿಷಟ್ ವರ್ಗದ ಬಂಧನದಲ್ಲಿ ಸಿಕ್ಕಿದ ಭಕ್ತರ ಉಳಿಸಿದರಮ್ಮ ಸಿದ್ಧರ ನೆಲೆ ಬೀಡು ನಮ್ಮಿ ಕನ್ನಡ ನಾಡಲ್ಲಿ ಭಾವೈಕ್ಯತೆಯ ಗಾಳಿ ಬೀಸೋ ಭೂಮಿಯಲ್ಲಿ ಗುರುವಾಗಿರುವೆ ನೀ. ಇಹ ಧರ್ಮದ ಪರಧರ್ಮದ ಸಂಧಾನದಲ್ಲಿ ಜೈ ಮೌನೇಶ ಜೈ ಮೌನೇಶ ಜೈ ಮೌನೇಶ್ವರ.
ತಿಂಥಣಿ ಮೌನೇಶ್ವರ ಜಾತ್ರೆ 5 ದಿನಗಳ ಕಾಲ ನಡೆಯಿತು. ಯಾದಗಿರಿ ಮಾತ್ರವಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳು ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರಗಳಿಂದಲೂ ಲಕ್ಷಾಂತರ ಭಕ್ತರು ಜಾತ್ರೆಗೆ ಆಗಮಿಸಿದ್ದು, ಭಕ್ತರ ಸಮ್ಮುಖದಲ್ಲಿ ಶನಿವಾರ ಸಂಜೆ ರಥೋತ್ಸವ ನಡೆಯಿತು. ತಿಂಥಣಿಯು ಭಾವೈಕ್ಯದ ಕೇಂದ್ರವಾಗಿದ್ದು, ಹಿಂದೂ ಮುಸ್ಲಿಮರು ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸುವ ತಿಂಥಣಿ ಮೌನೇಶ್ವರ ದೇವಾಲಯ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧ ಪಡೆದಿದೆ. ದೇವಾಲಯದ ನೆಲಮಹಡಿಯಲ್ಲಿ ತಿಂಥಣಿ ಮೌನೇಶ್ವರ ದೇವಾಲಯವಿದ್ರೆ ಮೇಲ್ಭಾಗದಲ್ಲಿ ದರ್ಗಾ ಇದೆ. ಎರಡೂ ಸಮುದಾಯದವರು ಜೊತೆಯಾಗಿ ಈ ಜಾತ್ರೆಯಲ್ಲಿ ಭಾಗವಹಿಸುವುದು ವಿಶೇಷ. ಜಾತ್ರೆಗೆ ಆಗಮಿಸಿದ ಭಕ್ತರು ಕೃಷ್ಣಾ ನದಿ ದಡದಲ್ಲಿ ಸ್ನಾನ ಮಾಡಿ ಮೌನೇಶ್ವರರ ದರ್ಶನ ಪಡೆಯುತ್ತಾರೆ. ಹಿಂದೂಗಳು ಮೌನೇಶ್ವರ ಎಂದು ಪೂಜಿಸಿದ್ರೆ ಮುಸ್ಲಿಮರು ಮೌನುದ್ದೀನ್ ಎನ್ನುತ್ತಾರೆ. ದೇವಸ್ಥಾನವನ್ನು ಹಿಂದೂ ಮುಸ್ಲಿಂ ವಾಸ್ತುಶಿಲ್ಪದ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಒಂದು ಭಾವೈಕ್ಯತೆಯ ಸಂಕೇತವಾಗಿ ಜಗದ್ಗುರು ಮೌನೇಶ್ವರ 12ನೇ ಶತಮಾನದಲ್ಲಿ ಏನಪ್ಪಂತಾರೆ, ಹಿಂದೂ ತುರ್ಕರಿಗೆ ಚಂದ್ರಮನೊಬ್ಬನೇ ನಿಂದಿಸಿದವನೇ ಅಧಮನು, ಕಾಣದ ಅಂಧಕರಿಗೆ ಈ ದರ್ಪಣವು ಸಕಲವೂ ಒಂದೇ ಎಂದು ಕಂಡ ಗುರುಬೇರೆ ಬಸವಣ್ಣ ಅಂತ ಮೌನೇಶ್ವರ ಸಾರಿದಂಥ ಸಂದೇಶ ಇದು. ಇಲ್ಲಿ ಯಾವುದೇ ಜಾತಿ, ಧರ್ಮ, ಭಾಷೆ, ಪಂಥ ಯಾವುದೂ ಇಲ್ಲ. ಜನವರಿ 31ರಿಂದಲೇ ಜಾತ್ರೆ ಆರಂಭವಾಗಿತ್ತು. ಮಂಗಳವಾರ ದಶಮಿ ಆಚರಣೆ ನಡೆದಿದ್ದು, ಸುರಪುರದಿಂದ ಪಲ್ಲಕ್ಕಿ ಉತ್ಸವ ತಿಂಥಣಿಗೆ ಆಗಮಿಸಿತು. ಫೆಬ್ರವರಿ 1ರಂದು ಏಕಾದಶಿ ಆಚರಣೆ, ಸಂಜೆ ಮಹಾಪ್ರಸಾದ, ಗುರುವಾರ ದ್ವಾದಶಿ ಪಲ್ಲಕ್ಕಿ ಪ್ರಥಮ ಸೇವಾ, ಶುಕ್ರವಾರ ತ್ರಯೋದಶಿ ಧಾರ್ಮಿಕ ಕಾರ್ಯಕ್ರಮಗಳು, ಶನಿವಾರ ಚತುರ್ದಶಿ ಸಂಜೆ 5 ಗಂಟೆಗೆ ರಥೋತ್ಸವ ಹಾಗೂ ಪಲ್ಲಕ್ಕಿ ಮಹಾಸೇವಾ ನಡೆಯಿತು. ಜಾತ್ರೆಯ ಅಂಗವಾಗಿ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಇದು ವಿವಿಧ ಪ್ರದೇಶಗಳಿಂದ ಆಗಮಿಸುವ ಭಕ್ತರಿಗೆ ನೆರವಾಯಿತು.